ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಶಾಸ್ತ್ರಿಗಳೇ, ಮುಂದಿನ 6 ರಾಶಿಗಳ ಸ್ಥಿತಿಗತಿಗಳು ಹೇಗಿದೆ ಅಂತ? ಇನ್ನು ತುಲಾರಾಶಿಯವರಿಗೆ ದಿವಸ ನೋಡಿ, ಚಂದ್ರ ಕರ್ಮಾಧಿಪತಿ ವೀಕ್ ಆಗಿದ್ದಾನೆ. ಈ ಕಾರಣದಿಂದ ಈ ವೃತ್ತಿಯಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ. ಅಧಿಕವಾದ ಪ್ರಯಾಣ ಹೆಚ್ಚಾಗಿರುತ್ತೆ, ಫಲ ಇರಲ್ಲ. ಸುಮ್ಮನೆ ಅಲೆದಾಟ ಅಂತೀವಲ್ಲ, ಅದು ಆ ರೀತಿಯಲ್ಲಿ ಉಂಟಾಗುತ್ತೆ. ಮತ್ತು ಈ ದಿವಸ ಬಂಧುಗಳಲ್ಲಿ, ಮಿತ್ರರಲ್ಲಿ ಮನಸ್ತಾಪಗಳು ಏರ್ಪಾಡಾಗುತ್ತೆ. ವಾಗ್ಕಲಹ, ಮಾತಿನ ಕಲಹ ಉಂಟಾಗುತ್ತೆ. ಜೊತೆಗೆ ನಿಮ್ಮ ಶತ್ರುಗಳ ಬಾಧೆ ಸೂಚಿಸ್ತಾ ಇದೆ. ಶತ್ರುಗಳಿಂದಾಗಿ ಭಯ, ಕಿರಿಕಿರಿ ಇದೆಲ್ಲ ಶುರುವಾಗುತ್ತೆ. ಅಲರ್ಜಿ ಇದೆ ಕೂಡ ನಿಮಗೂ. ಚರ್ಮದ ಸಂಬಂಧಿ ತೊಂದರೆಗಳು, ಕಿಬ್ಬೊಟ್ಟೆ ಅಂತೀವಲ್ಲ, ಹೊಟ್ಟೆಯಿನ ಸ್ವಲ್ಪ ಕೆಳಭಾಗದಲ್ಲಿ ತೊಂದರೆಗಳಾಗೋ ಸಾಧ್ಯತೆ ಇದೆ. ಹುಷಾರಾಗಿರಿ. ನೀವು ದುರ್ಗಾ ಕವಚವನ್ನು ಕೇಳಿಸ್ಕೊಳ್ಳಿ, ಆದಿತ್ಯ ಹೃದಯವನ್ನು ಕೇಳಿಸ್ಕೊಳ್ಳಿ, ತುಂಬ ಸಹಾಯವಾಗುತ್ತೆ, ಒಳ್ಳೆಯ ಫಲ ಸಿಗುತ್ತೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ದಿವಸ ನೋಡಿ, ಕರ್ಮಾಧಿಪತಿ ರವಿ ಅವನು ಸ್ವಲ್ಪ ಬಲಹೀನ. ಈ ಕಾರಣದಿಂದಾಗಿ ಕೆಲಸದಲ್ಲಿ ಸ್ನೇಹಿತರ, ಸಹೋದ್ಯೋಗಿಗಳ ಸಹಕಾರ ಇರೋದಿಲ್ಲ. ಎಲ್ಲ ಪ್ರೆಷರ್ ಒಬ್ಬರಿಗೆ ಬಿದ್ದುಬಿಡುತ್ತೆ. ಈ ದಿವಸ ವರ್ಕ್ ಪ್ರೆಷರ್ ಅಂತೀವಲ್ಲ, ಅದು ವಿಪರೀತವಾಗಿರುತ್ತೆ. ಮೆಂಟಲಿ ಕೂಡ ಮಾನಸಿಕವಾಗಿಯೂ ಪ್ರೆಷರ್ ಜಾಸ್ತಿ ಆಗಿಬಿಡುತ್ತೆ. ಎಲ್ಲ ಕಡೆಯಿಂದ ಅವರು ಫೋನ್ ಮಾಡ್ತಾರೆ, ಇವರು ಫೋನ್ ಮಾಡ್ತಾರೆ, ಅವರು ಕೆಲಸ ಹೇಳ್ತಾರೆ, ಇವರು ಕೆಲಸ ಹೇಳ್ತಾರೆ. ಸಾಕೆದ್ದು ಹೋಗುತ್ತೆ ಈ ದಿವಸ, ಸಾಕಪ್ಪ ನನಗೆ ಅಂತ. ಆ ಥರದ್ದೊಂದು ಪ್ರೆಷರ್ ಇದೆ ನಿಮಗೆ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ ಉಂಟಾಗುತ್ತೆ. ಉದರ ಬಾಧೆ ಸೂಚಿಸ್ತಾ ಇದೆ. ಹೊಟ್ಟೆ ಯಾಕೋ ಅಪ್ಸೆಟ್ ಆಗಿದೆ ಅಂತ ಅಂತೀರ. ಈ ದಿವಸ ಸಮಸ್ಯೆ ಎದುರಾಗುತ್ತೆ. ಬೌದ್ಧಿಕವಾಗಿಷ್ಟು ಆಲೋಚನಾ ಶೂನ್ಯತೆ ಅಂತಾರೆ ಅದನ್ನು. ಏನೊಂದು ಹೊಳಿತಾ ಇಲ್ಲ ರೀ, ಏನು ಯೋಚನೆ ಮಾಡೋದು ಗೊತ್ತಾಗ್ತಿಲ್ಲ, ಸಾಕಾಯ್ತು ನನಗೆ ಯೋಚನೆ ಮಾಡಿ ಅಂತ. ಒಂದು ತಿಂಡಿಯಿಂದ ಹಿಡಿದು ಏನು ತಿಂಡಿ ಮಾಡೋದು ಅನ್ನೋದೇ ದೊಡ್ಡ ಸಮಸ್ಯೆ ಅಲ್ವ ಈಗ. ಅಲ್ಲಿಂದ ಹಿಡಿದು ಕೆಲಸದವರೆಗೆ, ಕೆಲಸ ಮುಗಿವರೆಗೆ ಸಾಕಾಗುತ್ತೆ. ಪ್ರಾರ್ಥನೆಗೆ ಏನು ಮಾಡೋದು? ವಿಷ್ಣು ಸಹಸ್ರನಾಮ, ಶಿವ ಸಹಸ್ರನಾಮ ಎರಡನ್ನೂ ಹೇಳ್ಕೊಳ್ಳಿ ದಿವಸ. ಶನಿವಾರ ಬೇರೆ ಬಹಳ ಒಳ್ಳೆಯದು. ಧನುರಾಶಿಯವರಿಗೆ ದಿವಸ ನೋಡಿ, ವೃತ್ತಿಯಲ್ಲಿ ಬಲಹೀನತೆ ಇದೆ. ಕೆಲಸ ಕಾರ್ಯಗಳು ನಿಮಗೂ ಕೂಡ ಬೇಗ ಆಗಲ್ಲ. ನಿಧಾನ, ತುಂಬ ವೆಯ್ಟ್ ಮಾಡಿ ಸಾಕಾಗುತ್ತೆ. ಒಂದು ಜೆರಾಕ್ಸ್ ಮಾಡಿಸ್ಕೋಬೇಕಾದ್ರೆ ತಲೆನೋವು ಬಂದುಬಿಡುತ್ತೆ, ಆ ಥರ ಆಗುತ್ತೆ. ಇನ್ನು ಈ ದಿವಸ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಜೊತೆಗೆ ನೀರಿನ ಬಾಧೆ ಸೂಚಿಸ್ತಾ ಇದೆ. ನೀರಿನ ಕಂಟಕಗಳು, ತೊಂದರೆಗಳು, ನೀರಿನ ಹೃದಯದಲ್ಲಿ ನೀರು ವ್ಯತ್ಯಾಸ ಆಗ್ತಕ್ಕಂದರೆ ಇನ್ಫೆಕ್ಷನ್ ಅಂತೀವಲ್ಲ, ಆ ಥರದ್ದೆಲ್ಲ ಶುರುವಾಗುತ್ತೆ. ನೀರಿನ ಅಂಬು ರೋಗ ಅಂತ ಕರೀತಾರೆ, ಆ ಥರದ್ದು. ಜೊತೆಗೆ ಈ ದಿವಸ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರುತ್ತೆ. ಅವರ ಆರೋಗ್ಯ ವ್ಯತ್ಯಾಸ ಆಗುತ್ತೆ. ಸೇವಕರ ಆರೋಗ್ಯ, ಯಾರು ಮನೆ ಕೆಲಸ ಮಾಡ್ತಾ ಇರ್ತಾರೆ, ಅವರ ಆರೋಗ್ಯ ವ್ಯತ್ಯಾಸ ಆಗಿಬಿಡುತ್ತೆ. ಮನೆಗೆ ಬಂದಿರ್ತಾರೆ, ಕೆಲಸ ಮಾಡ್ತಾ ಇರ್ತಾರೆ, ಬಿದ್ದು ಬಿಡ್ತಾರೆ. ನೀವೇ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕು, ಅಂಥದ್ದೊಂದು ಪರಿಸ್ಥಿತಿ ಬರುತ್ತೆ. ಇದು ಎಲ್ಲ ನಿವಾರಣೆಗೆ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಮಾಡ್ಕೊಳ್ತೀರಾ. ವಾಟರ್ ಇನ್ಫೆಕ್ಷನ್ ಆಗೋ ಸಾಧ್ಯತೆ ಸೂಚಿಸ್ತಾ ಇದೆ. ಹೆಣ್ಣು ಮಕ್ಕಳಿಗೆ ಕುಟುಂಬದಲ್ಲಿ ಕಲಹ, ಇನ್ನೊಬ್ಬರ ವಿಚಾರ ಮಾತಾಡೋಕ್ಕೆ ಹೋಗಬೇಡಿ, ಅಥವಾ ಇನ್ನೊಬ್ಬರ ಬಗ್ಗೆ ನೀವು ಇನ್ಯಾನೋ ಚಾಡಿ ಇತ್ಯಾದಿಗಳನ್ನು ಬಿಡೋದು ಬಹಳ ಒಳ್ಳೆಯದು. ಈ ದಿವಸ ತೊಂದರೆ ಇದೆ. ಹಾಗಂತ ತೊಂದರೆ ಇಲ್ಲದಾಗ ಮಾತಾಡಬಹುದಾ ಅಂತಲ್ಲ ಅರ್ಥ, ಮಾತಾಡಲೇಬಾರ್ದು. ಅಂತೂ ಈ ದಿವಸ ಅಂತೂ ವಿಪರೀತವಾದ ಶ್ರಮ ಇದೆ. ಇನ್ನು ಗಂಟಲ ಬಾಧೆ ಸೂಚಿಸ್ತಾ ಇದೆ. ಥ್ರೋಟ್ ಇನ್ಫೆಕ್ಷನ್ ಅಂತೀವಲ್ಲ, ಅದು ಸಾಧ್ಯತೆ ಇದೆ ಈ ದಿವಸ. ಜೊತೆಗೆ ಕಿವಿ ಸಂಬಂಧಿ ತೊಂದರೆಗಳು, ಗಂಟಲು, ಕಿವಿ, ಇದು ಬಾಧೆ ಸೂಚಿಸ್ತಾ ಇದೆ. ಮತ್ತು ಕೊರಳ ಭಾಗದಲ್ಲಿ, ಹಿಂದೆ ಕತ್ತು ಅಂತೀವಲ್ಲ, ಆ ಕೊರಳು, ಬೆನ್ನು, ಆ ಭಾಗಗಳೆಲ್ಲ ಸ್ವಲ್ಪ ನೋವು ಇತ್ಯಾದಿ ಕಾಣಿಸ್ಕೊಳ್ಳೋ ಸಾಧ್ಯತೆ ಇದೆ. ಶನೈಶ್ಚರ ಕವಚ ಕೇಳಿಸ್ಕೊಳ್ಳಿ. ಇನ್ನು ಕುಂಭರಾಶಿಯವರಿಗೆ ದಿವಸ ಆಹಾರ ವ್ಯತ್ಯಾಸ ಇದೆ. ಕುಟುಂಬದಲ್ಲಿ ಹಣಕಾಸಿನ ವ್ಯತ್ಯಾಸ ಸೂಚಿಸ್ತಾ ಇದೆ. ಜೊತೆಗೆ ಮಾತಾಡಿ ಹಾಳು ಮಾಡ್ಕೊಳ್ತೀರ ವ್ಯಕ್ತಿತ್ವವನ್ನು. ಮಾತಾಡಿದ್ರೆ ಹೋಯ್ತು ಮತ್ತು ಒಡೆದ್ರೆ ಹೋಯ್ತು ಅಂತ ಗಾದೆ, ಅದು ನಿಮಗೆ ನಿಜವಾಗಿಬಿಡುತ್ತೆ. ಹುಷಾರಾಗಿರಿ. ಜೊತೆಗೆ ಬಾಯಿ ಹುಣ್ಣಾಗೋ ಸಾಧ್ಯತೆ ಇದೆ. ಬಾಯಿ ಈ ದಿವಸ ಏನೂ ತಿನ್ನೋಕ್ಕಾಗಲ್ಲಪ್ಪ, ಆ ಥರದ ಪರಿಸ್ಥಿತಿ ಬಂದುಬಿಡುತ್ತೆ. ಹಲ್ಲಿನ ಬಾಧೆ ಸೂಚಿಸ್ತಾ ಇದೆ. ಸ್ವಲ್ಪ ಹುಷಾರು, ಬೇಗ ತಪಾಸಣೆ ಮಾಡಿಸ್ಕೊಳ್ಳಿ. ಇನ್ನು ವೃತ್ತಿಯಲ್ಲಿ ಕೆಲಸ ಹೆಚ್ಚು, ಫಲ ಕಡಿಮೆ, ಆ ಥರದ್ದಿದೆ. ಎಷ್ಟು ಕೆಲಸ ಮಾಡಿದ್ರೂ ಗುರ್ತಿಸಲ್ಲ, ಐಡೆಂಟಿಟಿ ಇಲ್ಲ, ಈ ಥರದ್ದೊಂದು ಬಾಧೆ ಶುರುವಾಗುತ್ತೆ. ಈ ದಿವಸ ಸ್ವಲ್ಪ ಅನಾನುಕೂಲ ಹೆಚ್ಚಾಗಿದೆ. ಕಾರಣ ಏನಪ್ಪ ಅಂದರೆ ಚಂದ್ರನೂ ವೀಕ್ ಆಗಿದ್ದಾನೆ, ಬುಧ ವೀಕ್ ಆಗಿದ್ದಾನೆ, ಎಲ್ಲ ವೀಕ್ ಆಗಿದೆ. ಪ್ರಾರ್ಥನೆಗೆ ಏನಪ್ಪ ಮಾಡೋದು ಅಂದರೆ, ತಪ್ಪದೇ ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಬಿಲ್ವಾರ್ಚನೆ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಮೀನರಾಶಿಯವರಿಗೆ ನಿಮಗೂ ಕೂಡ ಆರೋಗ್ಯ ವ್ಯತ್ಯಾಸ ಇದೆ. ಚರ್ಮ ಬಾಧೆ ಸೂಚಿಸ್ತಾ ಇದೆ. ಚರ್ಮ ಅಲರ್ಜಿ ಅಂತೀವಲ್ಲ, ಸ್ಕಿನ್ ಡಿಸೀಸು, ಸ್ಕಿನ್ ಅಲರ್ಜೀಸು, ಆ ಥರದ ಸಾಧ್ಯತೆ ಇದೆ. ಜೊತೆಗೆ ಮಕ್ಕಳ ವಿಚಾರದಲ್ಲಿ ಮನಸ್ತಾಪ, ಮಕ್ಕಳಿಂದ ದೂರ ಆಗೋದು, ಅಥವಾ ಮಕ್ಕಳೇ ನಿಮ್ಮನ್ನು ತಿರಸ್ಕಾರ ಮಾಡೋದು, ನಿಮ್ಮ ಮಾತಿಗೆ ಬೆಲೆ ಕೊಡಲ್ಲ. ಸಾಮಾನ್ಯ ಹೀಗಾಗುತ್ತೆ. ಮನೆಯಲ್ಲಿ ತಂದೆ ತಾಯಿಗಳು ಅಂದರೆ ಗೌರವನೇ ಇಲ್ಲ ರೀ, ಆ ಥರ ಆಗಿಬಿಡುತ್ತೆ. ಅದು ವಿಪರೀತವಾಗುತ್ತೆ ಈ ದಿವಸ. ಆಪ್ತರು, ಮನಸ್ಸಿಗೆ ಇಷ್ಟವಾಗಿರ್ತಕ್ಕಂಥವು ದೂರ ಆಗ್ತಕ್ಕಂಥ ಸಾಧ್ಯತೆ.
ಪ್ರೀತಿ ಪ್ರೇಮ ವಿಚಾರಗಳಲ್ಲಿ ಮನಸ್ತಾಪ ಇದೆಲ್ಲ ಇದೆ. ಒಂದು ಚೆನ್ನಾಗಿರೋ ಫಲ ಏನಪ್ಪ, ಏನು ಈ ಚೆನ್ನಾಗಿರೋದು ಇಲ್ಲವೇ ಇಲ್ವ ಅಂದರೆ ವೃತ್ತಿಯಲ್ಲಿ ನೋಡಿ, ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ಇದೆ. ಈ ದಿವಸ ಮನೆಗಿಂತ ಕೆಲಸದ ಸಮಯ ಅಲ್ಲೇ ಹೆಚ್ಚು ಸಮಯ ಕಳೆಯುವ ಆ ಒಂದು ಅಪೇಕ್ಷೆ ಉಂಟಾಗುತ್ತೆ. ಆ ಥರದ್ದೆಲ್ಲ ಚೆನ್ನಾಗಿದೆ. ಪ್ರಾರ್ಥನೆಗೆ ಏನು ಮಾಡೋದು, ನೀವೂ ಕೂಡ ವಿಷ್ಣು ಸಹಸ್ರನಾಮ ಶಿವ ಸಹಸ್ರನಾಮ ಇವೆರಡೂ ಕೇಳಿದ್ರೆ ಯಾವುದೋ ಒಂದು ಕಡೆಯಿಂದ ಅನುಕೂಲ ಆಗಿಬಿಡುತ್ತೆ. ಪ್ರಯತ್ನ ಮಾಡಿ. ಈ ದಿವಸ 12 ರಾಶಿಗಳವರು, ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಯಾವುದು ಗಮನಿಸಿ. ಓಂ ಶರ್ವಾಯ ನಮಃ ಈ ಮಂತ್ರ ಹೇಳ್ಕೊಳ್ಳಿ. ಇದು ಈಶ್ವರನಿಂದ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗ್ತಕ್ಕಂತಹ ಮಂತ್ರ. ಹೇಳ್ಕೊಳ್ಳಿ, ಅನುಕೂಲ ಆಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರಾಶಿಗಳ ಫಲಾಫಲ ಮತ್ತು ಈ ದಿನ ಹೇಗಿದೆ ಹಾಗೆ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ರಿ ಶಾಸ್ತ್ರಿಗಳೇ. ಧನ್ಯವಾದಗಳು ತಮಗೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಸಂದೇಶಗಳಿಗೆ ಉತ್ತರವನ್ನು ತಿಳಿಸ್ಕೊಟ್ಟಿದ್ದಾಯಿತು. 12 ರಾಶಿಗಳ ಫಲಾಫಲಗಳು ಹೇಗಿದೆ ಅನ್ನೋದನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಟ್ಟಿದ್ದಾಯಿತು. ಇದಾಗಿತ್ತು ಇವತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.